ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸೆಲೆಬ್ರಿಟಿಗಳು ಅಂದ್ರೆ ನೇಮು ಫೇಮು ಇದ್ದವರು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಸದ್ದು ಮಾಡದವರ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಹರಿದಾಡ್ತಾ ಇರುತ್ತೆ. ಅವರ ಬಗ್ಗೆ ಏನೇ ಸಣ್ಣ ಸುದ್ದಿ ಆದ್ರೂ ದೊಡ್ಡದಾಗಿ ವೈರಲ್ ಆಗುತ್ತೆ. ಆದ್ರೆ ಕೆಲವೊಬ್ರು ಮಾತ್ರ ತಮ್ಮ ಯಾವ ವಿಷಯವನ್ನು ಹೇಳ್ಕೊಳ್ಳದೆ ಗುಟ್ಟು ಮಾಡ್ತಾರೆ. ಆದ್ರೆ ಮಕ್ಕಳ ಮದುವೆ ಅಂತ ಬಂದಾಗ ತಾವೇ ಹಂಚಿಕೊಳ್ಳೋದು ಮಾಮೂಲಿ. ಮದುವೆ ವಿಷಯದಲ್ಲಿ ಈಗೀಗ ಗುಟ್ಟು ಮಾಡೋದು ಶುರುವಾಗಿದೆ. ಅನುಶ್ರೀ ಮದುವೆಗೆ 2 ದಿನ ಇದೆ ಅನ್ನೋವರೆಗೂ ಅವರ ಮದುವೆ ಬಗ್ಗೆ ಗೊತ್ತಾಗಿರ್ಲಿಲ್ಲ. ಯಾರ ಮುಂದೆಯೂ ವಿಷಯ ಹೇಳದೆ ಗುಟ್ಟಾಗೆ ಮದುವೆ ಆಗಿದ್ರು. ಹೀಗೆ ಗುಟ್ಟಾಗಿ ಮದುವೆ ಆಗೋದು ಕೂಡ ಈಗೀಗ ಟ್ರೆಂಡ್ ಆಗಿದೆ. ಆದ್ರೆ ಮಕ್ಕಳು ಹುಟ್ಟಿದ ಶುಭ ಸುದ್ದಿಯನ್ನ ಬಹುತೇಕರು ಹಂಚಿಕೊಳ್ತಾರೆ. ತಮ್ಮ ಖುಷಿಯ ಕ್ಷಣವನ್ನ ತಮ್ಮ ಅಭಿಮಾನಿಗಳ ಜೊತೆ ಹಂಚಿಕೊಳ್ಳೋದು ಕಾಮನ್. ಆದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಹಾಸ್ಯ ನಟ ಮಂಜು ಪಾವಗಡ ತಮ್ಮ ಮಗುವಿನ ಜನ್ಮ ರಹಸ್ಯವನ್ನ 7 ತಿಂಗಳು ಮುಚ್ಚಿಟ್ಟಿದ್ರು. ತಮಗೆ ಮಗು ಹುಟ್ಟಿ 7 ತಿಂಗಳಾದ್ರೂ ತಮ್ಮ ಮಗುವಿನ ಬಗ್ಗೆ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಯಾರಿಗೂ ಗೊತ್ತಾಗುವಂತೆ ನಡೆದುಕೊಂಡಿರ್ಲಿಲ್ಲ. ಈಗ ಮಂಜುಗೆ 7 ತಿಂಗಳ ಮಗು ಇದೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಎಲ್ರೂ ಶಾಕ್ ಆಗಿದ್ದಾರೆ. ಇಷ್ಟು ದಿನ ಮಗುವಿನ ವಿಷಯವನ್ನ ಮುಚ್ಚಿಟ್ಟಿದ್ಯೇಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಮಂಜು ಪಾವಗಡ 2024ರಲ್ಲಿ ನಂದಿನಿ ಅನ್ನೋ ಹೆಣ್ಮಗಳ ಜೊತೆ ಹಸೆಮಣೆ ಏರಿದ್ರು. ತುಂಬಾ ಸರಳವಾಗಿ ಆಪ್ತರು ಹಾಗೂ ಸಂಬಂಧಿಕರ ಮುಂದೆ ಮದುವೆ ನೆರವೇರಿತ್ತು. ಮಂಜು ಪಾವಗಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡ್ರೆ ಅವರ ಪತ್ನಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ರಂಗಕ್ಕೂ ಇವರಿಗೂ ನಂಟೇ ಇಲ್ಲ ಬಿಡಿ. 2 ವರ್ಷದಿಂದ ಸುಖ ಸಂಸಾರ ನಡೆಸ್ತಾ ಇರೋ ದಂಪತಿ ಹಾಲು ಜೇನಿನಂತೆ ಬದುಕು ನಡೆಸ್ತಿದ್ದಾರೆ. ಇದೀಗ ಈ ದಂಪತಿಗೆ ಮಗು ಹುಟ್ಟಿದ್ದು ಈ ವಿಷಯವನ್ನ ತುಂಬಾ ಗುಟ್ಟಾಗಿಟ್ಟಿದ್ರು ಅನ್ನೋದೇ ಹೊಸ ಸುದ್ದಿ. ಮಂಜು ಪಾವಗಡೆಗೆ ಗಂಡು ಮಗು ಆಗಿ 7 ತಿಂಗಳಾಗಿದೆ. ಈ ಬಗ್ಗೆ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಯಾಕೆ ಅನ್ನೋದಕ್ಕೆ ಮಾತ್ರ ಉತ್ತರ ಇಲ್ಲ. ತುಂಬಾ ಜನ ಈ ವಿಷಯದಲ್ಲಿ ಪ್ರಶ್ನೆ ಮಾಡಬಹುದು. ಎಲ್ಲಾ ವಿಷಯವನ್ನ ಹೇಳಲೇಬೇಕಂತಿಲ್ಲ ಅಂತ. ಖಂಡಿತ ಹೇಳಬೇಕು ಅಂತಿಲ್ಲ. ಅದು ಅವರ ತೀರಾ ಪರ್ಸನಲ್ ವಿಷಯ ಆದಾಗ, ಅವರು ಹೇಳ್ಕೊಳ್ಳೋ ವಿಷಯದಿಂದ ಅವರಿಗೆ ನೋವಾಗುತ್ತೆ ಅನ್ನುವಂತಿದ್ದಾಗ, ಅಥವಾ 4 ಗೋಡೆ ಮಧ್ಯೆ ಇರಬೇಕಿದ್ದ ವಿಷಯ ಆದಾಗ ಯಾರಿಗೂ ಹಂಚಿಕೊಳ್ಳೋ ಅಗತ್ಯತೆ ಇಲ್ಲ. ಆದ್ರಿದು ಸಂಭ್ರಮದ ಕ್ಷಣ, ಸಂತೋಷದ ವಿಷಯ. ಮಗು ಹುಟ್ಟಿದೆ ಅನ್ನೋದೇ ಸಂಭ್ರಮ. ಈ ಸಂಭ್ರಮದ ವಿಷಯವನ್ನ ಅವರ ಅಭಿಮಾನಿಗಳಿಗೆ ತಿಳಿಸ್ಲಿಲ್ಲ ಅನ್ನೋದೇ ಹಲವರ ಪ್ರಶ್ನೆ. ಆದ್ರೆ ಹೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈ ಬಗ್ಗೆ ಮಂಜು ಕೂಡ 2 ಮಾತನಾಡಿದ್ದಾರೆ. ನನಗೆ ಮಗು ಹುಟ್ಟಿದ ವಿಷಯ ಹೇಳೋಕೆ ಸಮಯ ಸಿಕ್ಕಿರಲಿಲ್ಲ, ಹಾಗಾಗಿ ಹೇಳಲಿಲ್ಲ. ಆತ ತುಂಬಾ ತರಲೆ ಮಾಡ್ತಾನೆ ಎಂದಿದ್ದಾರಷ್ಟೇ. ಆತ್ಮೀಯರೇ, ಮಂಜು ಪಾವಗಡ ತುಂಬಾ ಕಷ್ಟವನ್ನ ಅನುಭವಿಸಿದ ಜೀವ. ಒಂತುತ್ತು ಊಟಕ್ಕೂ ಪರದಾಡಿದ ವ್ಯಕ್ತಿ. ಇವರಲ್ಲಿರೋ ಟ್ಯಾಲೆಂಟೇ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಹುಟ್ಟಿ ಬೆಳೆದಿದ್ದು ತುಮಕೂರಿನ ಪಾವಗಡದಲ್ಲಿ. ತುಮಕೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಶುರು ಮಾಡಿದ್ರು. ಆದ್ರೆ ಅದನ್ನ ಪೂರ್ತಿಯಾಗಿ ಮುಗಿಸೋದಕ್ಕೆ ಆಗದೆ ಅರ್ಧಕ್ಕೆ ನಿಲ್ಲಿಸಿದ್ರು. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುವ ಮಜಾ ಭಾರತ ಕಾಮಿಡಿ ಶೋ ಕಾರ್ಯಕ್ರಮದಿಂದ ಹಳ್ಳಿಯಲ್ಲಿದ್ದ ಈ ಪ್ರತಿಭೆಗೆ ಜಗತ್ತಿನ ಪರಿಚಯ ಆಗಿದ್ದು. ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ 8ರ ಸ್ಪರ್ಧಿಯಾಗಿ ಭಾಗವಹಿಸಿದ್ದಲ್ಲದೆ ಆ ಸೀಸನ್ನ ವಿನ್ನರ್ ಆಗೋ ಮೂಲಕ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಬಹಳ ಇಷ್ಟಪಡುವಂತಹ ಹಾಸ್ಯ ಕಲಾವಿದನಾದ್ರು. ಬಿಗ್ ಬಾಸ್ ಸೀಸನ್ 8ರಲ್ಲಿ ಘಟಾನುಘಟಿ ಸ್ಪರ್ಧಿಗಳ ನಡುವೆ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದ ಹಳ್ಳಿ ಹುಡುಗ ಮಂಜು ಪಾವಗಡ. ಇವತ್ತು ಮಂಜು ಜೀವನ ಸುಂದರವಾಗಿದೆ ಅಂದ್ರೆ ಅದಕ್ಕೆ ಅವರಲ್ಲಿದ್ದ ಪ್ರತಿಭೆ ಹಾಗೂ ಶ್ರಮ ಅಷ್ಟೇ ಕಾರಣ. ಯಾರೋ ಕರೆದು ಅವಕಾಶ ಕೊಟ್ಟಿದ್ದಲ್ಲ, ಅವರೇ ಅವಕಾಶ ಹುಡ್ಕೊಂಡು ಹೋಗಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.